ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜೆನ್ನಿ ಅಕಾಡೆಮಿ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ವಿಠಲ್ ಮುಳ್ಳೂರ್. ನಾನಿವತ್ತು ತಮ್ಮೊಂದಿಗೆ ಚರ್ಚಿಸ್ತಕ್ಕಂಥ ವಿಷಯ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಎನ್ನುವಂಥ ವಿಷಯವನ್ನು ನಾನಿವತ್ತು ತಮ್ಮೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಲಿದ್ದೇನೆ. ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜೆನ್ನಿ ಅಕಾಡೆಮಿ ಕ್ಲಾಸಸ್ಗೆ ತಾವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಷಯದ ಕಡೆಗೆ ಗಮನವನ್ನು ಹರಿಸುತ್ತೇನೆ. ನಾವು ಈಗ ಅಭ್ಯಾಸ ಮಾಡತಕ್ಕಂಥ ವಿಷಯ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಪ್ರಸ್ತಾವನೆಯನ್ನು ನಾವು ನೋಡೋದಾದ್ರೆ ಇದರ ಪ್ರಸ್ತಾವನೆ ರೂಪದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಪ್ರಸ್ತಾವನೆ ಅಂದ್ರೆ ಏನು? ನಾವು ಡಿಗ್ರಿ ಅಥವಾ PG ಇದ್ದಾಗ 15 ಮಾರ್ಕ್ಸ್ಗೂ 20 ಮಾರ್ಕ್ಸ್ಗೂ ಒಂದು ಪ್ರಶ್ನೆ ಕೊಟ್ಟಾಗ ಆ ಪ್ರಶ್ನೆಗೆ ಉತ್ತರ ಬರೆಯುವಾಗ ಆ ಉತ್ತರದ ಸಾರಾಂಶವನ್ನು ಪ್ರಸ್ತಾವನೆ ರೂಪದಲ್ಲಿ ಹಿಡಿದಿಡ್ತೀವಿ. ಅದನ್ನೇ ನಾವು ಇಲ್ಲಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಸಂವಿಧಾನಗಳ ಪ್ರಸ್ತಾವನೆ ರೂಪದಲ್ಲಿ ಏನಿದೆ ಅನ್ನೋದು ಕೂಡ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಪ್ರಸ್ತಾವನೆ ಅಂದ್ರೆ ಏನು? ಒಂದು ಸಂವಿಧಾನದಲ್ಲಿ ಗುರಿ ಮತ್ತು ಉದ್ದೇಶಗಳು ಯಾವ ರೀತಿ ಅದಾವ ಅನ್ನೋದನ್ನು ಕೂಡ ನಾವು ಪ್ರಸ್ತಾವನೆ ರೂಪದಲ್ಲಿ ನಾವು ನೋಡಬೇಕಾಗ್ತದ. ಇಡೀ ಸಂವಿಧಾನವನ್ನು ಅಧ್ಯಯನ ಮಾಡದೆ ಕೇವಲ ಅದರ ಪ್ರಸ್ತಾವನೆ ರೂಪವನ್ನು ನಾವು ನೋಡಿದಾಗ ಆ ಸಂವಿಧಾನ ಎಂಥದ್ದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗ್ತದ. ಹೀಗಾಗಿ ಪ್ರಸ್ತಾವನೆ ಅನ್ನುವಂಥ ವಿಷಯವು ಇದು ಒಂದು ಪಾಶ್ಚಾತ್ಯ ರಾಷ್ಟ್ರದ ಪರಿಕಲ್ಪನೆಯಾಗಿದೆ. ಅಂದರೆ ಅಮೆರಿಕ ಸಂವಿಧಾನ ತನ್ನ ಸಂವಿಧಾನ ರಚನೆ ಮಾಡೋದ್ರೊಂದಿಗೆ ಈ ಪ್ರಸ್ತಾವನೆ ಅನ್ನುವಂಥದ್ದು ಪೂರ್ವ ಪೀಠಿಕೆ ಅನ್ನುವಂಥ ವಿಷಯ ಅಲ್ಲಿಂದ ಉಗಮವಾಗ್ತದೆ. ಇದು ಪಾಶ್ಚಾತ್ಯ ರಾಷ್ಟ್ರದ ಬಂದಂಥ ಪ್ರಸ್ತಾವನೆ ಕಲ್ಪನೆ. ಒಂದು ಪ್ರಶ್ನೆ ಕೇಳಿದ್ದಾರೆ, ಪ್ರಸ್ತಾವನೆ ಅನ್ನೋ ವಿಷಯವನ್ನು ನಾವು ಯಾವ ದೇಶದಿಂದ ಎರವಲು ಪಡೆದಿದ್ದೇವೆ ಅಂತ ಕೂಡ ಪ್ರಶ್ನೆ ಬಂದಿದೆ. ಪ್ರಸ್ತಾವನೆ ಅನ್ನುವಂಥ ವಿಷಯವು ಯಾವ ದೇಶದಿಂದ ನಾವು ಎರವಲು ಪಡೆದಿದ್ದೇವೆ? ಅಮೆರಿಕ ದೇಶದಿಂದ ಇದನ್ನು ನಾವು ಎರವಲು ಪಡೆದಿದ್ದೇವೆ. ಯಾವ ದೇಶದಿಂದ? ಅಮೆರಿಕ ದೇಶದಿಂದ ಇದನ್ನು ನಾವು ಎರವಲು ಪಡೆದಿದ್ದೀವಿ. ಇವತ್ತಿನ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಸಂವಿಧಾನ ರಚನೆ ಮಾಡಿಕೊಂಡಿದ್ದೇವೆ. ಎಲ್ಲ ಸಂವಿಧಾನಗಳು ಕೂಡ ಪ್ರಸ್ತಾವನೆ ಭಾಗವನ್ನು ಒಳಗೊಂಡಿವೆ. ಅದೇ ತರನಂತೆ ನಮ್ಮ ಭಾರತವೂ ಕೂಡ ಪ್ರಸ್ತಾವನೆಯನ್ನು ಒಳಗೊಂಡಿದೆ. ಆ ಪ್ರಸ್ತಾವನೆಯನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಈಗ ಈ ಪ್ರಸ್ತಾವನೆಯನ್ನು ಭಾರತ ಸಂವಿಧಾನ ಇರ್ತಕ್ಕಂಥ ಪ್ರಸ್ತಾವನೆಯನ್ನು ಏನೆಂದು ವರ್ಣಿಸಿದ್ದಾರಪ್ಪ ಅಂದರೆ ಕೆಲವರು ಇದನ್ನು ಸಂವಿಧಾನದ ಪರಿಚಯಕ ಅಂತ ಕರೀತಾರೆ. ಅಂದರೆ ಇಡೀ ಸಂವಿಧಾನ ಯಾವ ರೀತಿ ಅದನ್ನು ಕೂಡ ಪರಿಚಯ ಮಾಡಿಕೊಡೋದನ್ನು ಕೂಡ ಪ್ರಸ್ತಾವನೆಯನ್ನು ಏನು ಕರೀತಾರೆ? ಸಂವಿಧಾನದ ಪರಿಚಯಕ ಅಂತ ಕರೀತಾರೆ. ಅದೇ ರೀತಿ ಸಂವಿಧಾನದ ಕೀಲಿಕೈ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ ಸಂವಿಧಾನದ ಒಡವೆ ಅಂತ ಕೂಡ ಕರೀತಾರೆ ಇದನ್ನು. ಆಮೇಲೆ ಸಂವಿಧಾನದ ಪ್ರಾರಂಭ ಅಂತ ಕೂಡ ಅಂತ ಕರೀತಾರೆ ಇದನ್ನು. ಅದೇ ತರನಾಗಿ ಸಂವಿಧಾನದ ಆತ್ಮ ಕೂಡ ಅಂತ ಕರೀತಾರೆ ಇದನ್ನು. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಯಾರು ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನು ನೀವು ಕಮೆಂಟ್ ಮಾಡಿ ನನಗೆ ಉತ್ತರ ತಿಳಿಸಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಈ ರೀತಿ ಸಂವಿಧಾನಕ್ಕೆ ಒಂದು ಪ್ರಸ್ತಾವನೆ ಅವಶ್ಯವಾಗಿರ್ತದೆ. ಯಾಕಂದರೆ ಸಂವಿಧಾನ ಎಂಥದ್ದು ಅನ್ನೋದು ಕೂಡ ಸಂವಿಧಾನದ ಪ್ರಸ್ತಾವನೆ ಮೇಲೆ ಅವಲಂಬಿತವಾಗಿರ್ತದೆ. ನಾವು ಪ್ರಸ್ತಾವನೆ ನೋಡಿದಾಗ ಮಾತ್ರ ಸಂವಿಧಾನ ಎಂಥದ್ದು ಅನ್ನೋದ್ರ ಸ್ವರೂಪ ಏನು, ಅದರ ಗುರಿ ಏನು, ಅದರ ಲಕ್ಷಣ ಏನು ಅನ್ನೋದು ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಂಥ ಅಂಶಗಳು ನೋಡಿರ್ತಕ್ಕಂಥ ಪ್ರಸ್ತಾವನೆಯ ನಮ್ಮ ಭಾರತ ಸಂವಿಧಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಂಥ ನಮ್ಮ ಸಂವಿಧಾನದಲ್ಲಿ ಕೂಡ ಪ್ರಸ್ತಾವನೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಅದೇ ರೀತಿ ಅದರ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆ ಚರಿತ್ರೆ ಅಂದರೆ ಅದಕ್ಕೂ ತನ್ನದೇ ಇತಿಹಾಸ ಇದೆ. ಅಂದರೆ 1946 ಡಿಸೆಂಬರ್ 13ರಂದು, ಯಾವಾಗ 1946 ಡಿಸೆಂಬರ್ 13ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವನ್ನು ಘೋಷಣೆ ಹೊರಡಿಸ್ತಾರೆ. ಯಾವಾಗ? ಡಿಸೆಂಬರ್ 13, 1946ರಂದು. ಕೇಳ್ತಾರೆ ಕ್ವಶನ್ ಅನ್ನು, ಯಾರು ಉದ್ದೇಶಗಳ ಟರಾವ್ ಅಥವಾ ನಿರ್ಣಯನ ಹೊರಡಿಸಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಜವಾಹರ್ಲಾಲ್ ನೆಹರು ಅವರು ಅಂತ ಹೇಳಬೇಕಾಗ್ತದ. ಯಾವಾಗ ಉದ್ದೇಶಗಳ ನಿರ್ಣಯ ಅಥವಾ ಟರಾವನ್ನು ಹೊರಡಿಸಲಾಯಿತು ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಉತ್ತರ ಡಿಸೆಂಬರ್ 13, 1946ರಂದು ಪಂಡಿತ್ ಜವಾಹರ್ಲಾಲ್ ಅವರು ಏನು ಮಾಡ್ತಾರೆ? ಅಬ್ಜೆಕ್ಟಿವ್ ರೆಸಲ್ಯೂಷನ್ ಹೊರಡಿಸ್ತಾರೆ. ಅಂದರೆ ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವನ್ನು ಹೊರಡಿಸ್ತಾರೆ. ಅದು ಯಾವಾಗ? ಡಿಸೆಂಬರ್ 13, 1946ರಂದು. ಈ ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವು ಎಷ್ಟು ಅಂಶಗಳನ್ನು ಒಳಗೊಂಡಿತ್ತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಅಂಶಗಳನ್ನು ಒಳಗೊಂಡಿತ್ತು? 8 ಅಂಶಗಳನ್ನು ಒಳಗೊಂಡಿತ್ತು. ಎಷ್ಟು? 8 ಅಂಶಗಳನ್ನು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನುವಂಥದ್ದು ಒಳಗೊಂಡಿತ್ತು. ಹಾಗಾದರೆ ಸಂವಿಧಾನ ರಚನಾ ಸಭೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆ ಉದ್ದೇಶಗಳ ನಿರ್ಣಯವನ್ನು ಯಾವಾಗ ಅಂಗೀಕರಿಸಿತ್ತು ಅಂತ ಕೂಡ ಕೇಳಿದ್ದಾರೆ. ಉದ್ದೇಶಗಳ ನಿರ್ಣಯವನ್ನು ಯಾವಾಗ ಅಂಗೀಕರಿಸಿತ್ತು ಅಂತ ಕೇಳಿದ್ದಾರೆ. ಅದಕ್ಕೆ ಜನವರಿ 22, 1947. ಯಾವಾಗ? ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶಗಳ ಟರಾವನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1946 ಡಿಸೆಂಬರ್ 13ರಂದು ಹೊರಡಿಸ್ತಾರೆ. ಅದನ್ನು ಅಂಗೀಕರಿಸಿದ್ದು ಸಂವಿಧಾನ ರಚನಾ ಸಭೆ ಯಾವಪ್ಪ ಅಂದರೆ ಜನವರಿ 22, 1947ರಂದು ಸಂವಿಧಾನ ರಚನಾ ಸಭೆ ಏನು ಮಾಡುತ್ತಾ? ಇದನ್ನು ಅಂಗೀಕರಿಸ್ತದ. ಇದರ ಎಷ್ಟು ಅಂಶಗಳಿತ್ತು? 8 ಅಂಶಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ಹಾಗಾದರೆ
ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಕೂಡ ಕೇಳಿದ್ದೆ. ಉದ್ದೇಶಗಳ ನಿರ್ಣಯ ಅಥವಾ ಉದ್ದೇಶ ಟರಾವಣೆ ಅಥವಾ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಭಾರತ ಸಂವಿಧಾನದಲ್ಲಿ ಎಲ್ಲಿ ಕಾಣುತ್ತೇವೆ ಅಂತ ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ. ಅದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಅದೇ ಉದ್ದೇಶ ನಿರ್ಣಯ, ಅದಕ್ಕೆ ನಾವು ಇದನ್ನ ಚರಿತ್ರೆಯಾಗಿ ಅಧ್ಯಯನ ಮಾಡ್ತೀವಿ. ಪ್ರಸ್ತಾವನೆ ಎನ್ನುವಂಥ ಅಥವಾ ಪೂರ್ವ ಪೀಠಿಕೆಯಲ್ಲಿ ನಾವು ಇದನ್ನ ಚರಿತ್ರೆಯಾಗಿ ತಗೊಂಡಿದ್ರೆ ಅವತ್ತು ಮಾಡಿದಂಥ ಉದ್ದೇಶಗಳ ನಿರ್ಣಯ ಟರಾವನ್ನ ಸಂವಿಧಾನದಲ್ಲಿ ನಾವು ಪ್ರಸ್ತಾವನೆ ರೂಪದಲ್ಲಿ ಕಾಣ್ತೀವಿ. ಅದನ್ನೇ ಆಸ್ ಇಟ್ ಈಸ್ ಪ್ರಸ್ತಾವನೆಯಲ್ಲಿ ನಾವು ಹಾಕೊಂಡಿದ್ದೀವಿ. ಹೀಗಾಗಿ ಇದನ್ನ ನಾವು ಸ್ವಲ್ಪ ಚರಿತ್ರೆ ಅಧ್ಯಯನ ಮಾಡಬೇಕಾಗ್ತದ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸಂವಿಧಾನದ ಪ್ರಸ್ತಾವನೆ. ನಮ್ಮ ಸಂವಿಧಾನದಲ್ಲಿ ಒಂದು ಪ್ರಸ್ತಾವನೆ ಅಂತ ರೂಪಿದೆ. ಅಂದರೆ ನಮ್ಮ ಸಂವಿಧಾನ ಎಂಥದ್ದು, ನಮ್ಮ ಸಂವಿಧಾನದ ಧ್ಯೇಯ ಗುರಿಗಳು ಏನು, ಅದರ ಆದರ್ಶ ಎಂಥದ್ದು ಅನ್ನೋದನ್ನು ನಾವು ಪ್ರಸ್ತಾವನೆ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ನಮ್ಮ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭ ಆಗುವುದು ಮೊದಲನೇ ವಾಕ್ಯ ಏನು, ನಾವು ಭಾರತದ ಪ್ರಜೆಗಳು, ನಾವು ಭಾರತದ ಪ್ರಜೆಗಳಾದ ಮೊದಲನೇ ವಾಕ್ಯದಲ್ಲಿ ಪ್ರಾರಂಭ ಆಗ್ತದ. ಕೊನೆಯ ವಾಕ್ಯ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಮೊದಲನೇ ವಾಕ್ಯ ಭಾರತ ಪ್ರಜೆಗಳಾದ ನಾವು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಕೊನೆಗೆ ನಮಗೆ ನಾವೇ ನಮ್ಮ ಸಂವಿಧಾನವನ್ನು ಹಂಗೆ ಅರ್ಪಿಸಿಕೊಂಡಿದ್ದೇವೆ ಅನ್ನುವಂಥದ್ದು ಹೋಗ್ತದೆ. ಹಾಗಾದರೆ ಪೂರ್ವವಾಗಿ ನೋಡೋದಾದರೆ ಇದರ ವಿಸ್ತೃತವಾಗಿ ನೋಡೋದಾದ್ರೆ ಪ್ರಸ್ತಾವನೆ ಯಾವ ರೀತಿ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಇದೆ ಅಂತಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign, socialist, secular, democratic and republic, and to secure to all its citizens justice, social, economic and political, liberty of thought, expression, belief, faith, equality of status and of opportunity, promote among them all patriotism, assuring the dignity of the individual and integrity of the nation. In Constitution Assembly, this 26th of the November 26, 1949, do hereby adopt, enact and give to ourselves this Constitution. ಇದಿಷ್ಟು ನಮ್ಮ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಸ್ತಾವನೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ಈ ಸಂವಿಧಾನ ಪ್ರಸ್ತಾವನೆ ಎಷ್ಟು ಮಹತ್ವ ಅಂದರೆ ಇದ್ರ ಮೇಲೆ ಹಲವಾರು ಪ್ರಶ್ನೆಗಳು ರೈಸ್ ಆಗ್ತಾ ಹೋಗ್ತದೆ. ಒಂದು, ನಮ್ಮ ಸಂವಿಧಾನದ ಪ್ರಸ್ತಾವನೆ ಆರಂಭ ಭಾಗ ಯಾವುದು ಅಂತ ಕೂಡ ಕೇಳ್ತಾರೆ. ನಾವು ಭಾರತದ ಪ್ರಜೆಗಳು ಅನ್ನೋದನ್ನು ಕೂಡ ಹೋಗ್ತದೆ. ಕೊನೆಗೆ ಎಲ್ಲಿಗೆ ಅಂತ್ಯ ಆಗಿದನ್ನು ಕೂಡ ಕೇಳ್ತಾ ಹೋಗ್ತಾರೆ. ನಮ್ಮ ಸಂವಿಧಾನ ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ ಅಂತ ಕೇಳ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಭಾರತ ಸಂವಿಧಾನ ನಾವು ಯಾವಾಗ ಅಂಗೀಕಾರ ಮಾಡಿಕೊಂಡಿದ್ದು ಕೂಡ ಪ್ರಶ್ನೆ ಆಗ್ತದೆ. ನವೆಂಬರ್ 26, 1949 ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಈ 5 ಅಂಶಗಳನ್ನ ಹೈರಾರ್ಕಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಜೋಡಣೆ ಮಾಡಿ ಅಂತ ಇಂದ ಮುಂದೆ ಕೇಳಿ ಇವನು ಕೇಳ್ತಾ ಹೋಗ್ತಾರೆ. ಅದಕ್ಕೆ ಪ್ರಿಯಾಂಬಲ್ ಅನ್ನ ಅಥವಾ ಪ್ರಸ್ತಾವನೆಯನ್ನ ತಾವು ದಯವಿಟ್ಟು ಮನನ ಮಾಡ್ಕೊಳ್ಬೇಕಾಗತ್ತದ. ಯಾಕಂದ್ರೆ ಪ್ರತಿಯೊಂದು ಅಂಶಗಳನ್ನ ಹಿಂದ ಮುಂದೆ ಕೊಡ್ತಾ ಹೋಗ್ತಾರೆ. ಇವುಗಳನ್ನ ಸರಿಯಾದ ಹೊಂದಾಣಿಕೆ ರೂಪದಲ್ಲಿ ಬರೀರುವಂತ ಕೇಳಬಹುದು. ಅಂದ್ರೆ ಹೇಳಿದಿನಲ್ಲ, ಸಾರ್ವಭೌಮ ಆಗಿರ್ಬೋದು, ಸಮಾಜವಾದ ಆಗಿರ್ಬೋದು, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ, ಅದೇ ರೀತಿ ಗಣರಾಜ್ಯ, ಇವನ್ನೆಲ್ಲಿ ಬೇಕಾದಲ್ಲಿ ಕೊಟ್ಟು ಸರಿಯಾದ ರೂಪದಲ್ಲಿ ಬರೀರಿ ಅಂತ ಕೂಡ ಕೇಳಬಹುದು. ಸೊ ಹಾಗಾಗಿ ಪ್ರಸ್ತಾವನೆ ಅನ್ನುವಂಥದ್ದು ಅತ್ಯಂತ ಮಹತ್ವ ವಿಷಯವಾಗಿರ್ತದೆ. ನಮ್ಮ ಸಂವಿಧಾನ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ನಾನು ಈಗಾಗಲೇ ಪ್ರಸ್ತಾವನೆಯನ್ನು ನಾನು ಇಂಗ್ಲೀಷಲ್ಲಿ ಹೇಳಾಗಿದೆ. ಅದರಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಸಂವಿಧಾನ ಪ್ರಸ್ತಾವನೆ ಇರ್ತಕ್ಕಂಥ ಅಂಶಗಳನ್ನು ನಾನು ಕೆಲವು 4 ಅಂಶಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದು, ಸಂವಿಧಾನದ ಮೂಲ ಅನ್ನೋದಂಥದ್ದು. ಎರಡನೇದು, ಭಾರತೀಯ ರಾಜ್ಯದ ಸ್ವರೂಪ ಅನ್ನುವಂಥದ್ದು. ಮೂರನೇದು, ಭಾರತೀಯ ರಾಜ್ಯಗಳ ಉದ್ದೇಶ ಏನನ್ನೋದು ಕೂಡ ಹೋಗ್ತದೆ. ನಾಲ್ಕನೇದು, ಅಂಗೀಕರಿಸಿದ ದಿನ ಯಾವುದು ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ಒಂದೇದು ನೋಡೋದಾದ್ರೆ ಸಂವಿಧಾನದ ಮೂಲ. ಸಂವಿಧಾನದ ಮೂಲ ಏನು? ನಾವೇ ಪ್ರಜೆಗಳು, ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದೇ ಸಂವಿಧಾನದ ಮೂಲ. ನಮ್ಮ ಸಂವಿಧಾನದ ಮೂಲವನ್ನು ಏನಾಗ್ತದ? ಭಾರತದ ಪ್ರಜೆಗಳಾದ ನಾವು, ಅದೇ ಸಂವಿಧಾನದ ಮೂಲ. ಕೇಳಿದ್ರೆ ಸಂವಿಧಾನದ ಮೂಲ ಯಾರು? ಪ್ರಜೆಗಳು ಅಥವಾ ನಾವು. ಭಾರತದ ಪ್ರಜೆಗಳಾದ ನಾವು ಅನ್ನುವಂಥದ್ದೇ ಪ್ರಥಮ ಸಂವಿಧಾನದ ಪ್ರಸ್ತಾವನೆ ಮೊದಲನೇ ವಾಕ್ಯ ಅಂತ ಹೇಳ್ತೀನಿ. ಅದೇ ಕೊನೆಯ ವಾಕ್ಯ, ನಮ್ಮ ಸಂವಿಧಾನ ನಮಗಾಗಿ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನುವಂಥದ್ದು ಕೊನೆಯ ವಾಕ್ಯ ಆಗ್ತಾ ಹೋಗ್ತದ. ಅದೇ ರೀತಿ ಭಾರತೀಯ ರಾಜ್ಯದ ಸ್ವರೂಪ ಎಂಥದ್ದು? ನಮ್ಮ ರಾಷ್ಟ್ರ ಎಂಥದ್ದಿದೆ ಹೇಳಿದ್ದೀನಿ. ಯಾವ? ಸಾರ್ವಭೌಮ ರಾಷ್ಟ್ರ, ಸಮಾಜವಾದ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಅದೇ ರೀತಿ ಪ್ರಜಾಸತ್ತಾತ್ಮಕ ರಾಷ್ಟ್ರ, ಅದೇ ರೀತಿ ಗಣರಾಜ್ಯ ರಾಷ್ಟ್ರ ಅನ್ನೋಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅವು 5 ಅಂಶಗಳು ಯಾವ ರೀತಿ ಇದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದ್ರ ಮೇಲೆ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸಾರ್ವಭೌಮ ಅಂದ್ರೆ ಏನು? ವಾಟ್ ಈಸ್ ಸಾವರೆಂಟಿ? ಸಾರ್ವಭೌಮ ಅಂದ್ರೆ ಏನು? ಸಾರ್ವಭೌಮ ಅಂದ್ರೆ ಅಧಿಕಾರ, ಪರಮಾಧಿಕಾರ ಅಂತ ನಾವು ಕರಿತಾ ಹೋಗ್ತೀವಿ. ಒಂದು ದೇಶ ತಾನು ಹೊಂದಿರುವಂಥ ಅಧಿಕಾರನ ಪರಮಾಧಿಕಾರ ಅಂತ ಕರಿತೀವಿ. ಈ ಪರಮಾಧಿಕಾರ ಶಾಶ್ವತವಾದಂತು. ಇದನ್ನು ವಿಭಜನೆ ಮಾಡಕ್ ಬರಂಗಿಲ್ಲ, ಅವರ್ಗೀತ ಮಾಡಕ್ ಬರಂಗಿಲ್ಲ. ಯಾವ ಸರ್ಕಾರ ಬದಲಾವಣೆ ಆಗ್ಬೋದು, ಆದರೆ ಪರಮಾಧಿಕಾರ ಅಥವಾ
ಸಾರ್ವಭೌಮ ಅನ್ನುವಂಥದ್ದು ಬದಲಾವಣೆ ಆಗುವುದಿಲ್ಲ. ಸಾರ್ವಭೌಮವನ್ನು ಅಥವಾ ಪರಮಾಧಿಕಾರ ನಾವು ಏನಾದರೂ ಬದಲಾವಣೆ ಮಾಡಿದೀವಿ ಅಥವಾ ಅದನ್ನು ಹೊಡೆದಿದ್ದೀವಿ ಅಂದರೆ ಎರಡು ರಾಷ್ಟ್ರವನ್ನಾಗಿ ನಾವು ಮಾಡಿದೀವಿ ಅಂತ ಅರ್ಥ. ಹೇಗೆ ನಾವು ಭಾರತವನ್ನು ಪಾಕಿಸ್ತಾನ ಮತ್ತು ಭಾರತ ಅಂತ ಎರಡು ರಾಷ್ಟ್ರ ಮಾಡಿದೀವೋ ಅದು ಪರಮಾಧಿಕಾರನ ಎರಡು ಭಾಗ ಮಾಡಿದಾಗೆ. ಅದಕ್ಕೆ ಯಾವುದೇ ಸರ್ಕಾರ ಬರ್ಬೋದು ಹೋಗ್ಬೋದು, ಆದರೆ ಭಾರತಕ್ಕೆ ಒಂದು ಪರಮಾಧಿಕಾರ ಅನ್ನೋದು ಇರುತ್ತೆ. ಯಾಕಂದರೆ ಜನರಿಂದ ರಚಿಸಲ್ಪಟ್ಟ ಕಾನೂನು ಅದಾಗಿರ್ತದೆ. ಹೀಗಾಗಿ ಅದನ್ನು ನಾವು ಪರಮಾಧಿಕಾರದ ಸಾರ್ವಭೌಮತ್ವ ರಾಷ್ಟ್ರ ಅಂತ ಕರಿತೀವಿ. ಯಾಕಂದರೆ ಭಾರತ ದೇಶವು ವ್ಯಕ್ತಿಗಳನ್ನು ಕಂಟ್ರೋಲ್ ಇಡಲು ಅಥವಾ ರೂಲ್ಸ್ ಅಥವಾ ಕಾಯ್ದೆ ಕಾನೂನುಗಳು ರಚನೆ ಮಾಡಿರ್ತೀವಿ, ಅದು ಎಲ್ಲರಿಗೂ ಅಪ್ಲೈ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇದನ್ನು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಯಾಕಂದರೆ ಸಾರ್ವಭೌಮ ರಾಷ್ಟ್ರ ಅಂದ್ರೆ ಇದರಲ್ಲಿ ಎರಡು ಭಾಗ ನೋಡ್ತೀವಿ, ಒಂದು ಆಂತರಿಕ, ಇನ್ನೊಂದು ಬಾಹ್ಯ. ಆಂತರಿಕ ಪರಮಾಧಿಕಾರ ಅಂದ್ರೆ ಏನು, ಸಾರ್ವಭೌಮತ್ವ ಅಂದ್ರೆ ಏನು, ನಮ್ಮ ದೇಶದಲ್ಲಿರ್ತಕ್ಕಂಥ ಅಂದರೆ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನುಗಳು ಯಾವಾಗಲೂ ಎಲ್ಲರಿಗೂ ಅನ್ವಯ ಆಗುವಂಥದ್ದೇ. ಅದೇ ರೀತಿ ಬಾಹ್ಯ ಪರಮಾಧಿಕಾರ ಅಂದರೆ ಏನು, ನಮ್ಮ ನಿರ್ಣಯಗಳನ್ನು ಇತರ ರಾಷ್ಟ್ರಗಳಿಂದ ಬಾಹ್ಯವಾಗಿ ಒತ್ತಡದೊಳಗಾಗದೆ ನಾವು ಒಪ್ಪಿಕೊಳ್ಳುವಂಥ ಸಿದ್ಧಾಂತ ಅಥವಾ ಕಾಯ್ದೆ ಕಾನೂನುಗಳಿಗೆ ನಾವು ಬಾಹ್ಯ ಪರಮಾಧಿಕಾರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಯೋಟೋ ಪ್ರೋಟೋಕಾಲ್ ಅನ್ನುವಂಥ ಒಪ್ಪಂದವನ್ನು ನಾವು ಮಾಡ್ಕೊಳ್ತೀವಿ ಅಂತಾರಾಷ್ಟ್ರೀಯವಾಗಿ. ಅದೇ ರೀತಿ UN ಜೊತೆ ಒಪ್ಪಂದ ಮಾಡ್ಕೊಳ್ತೀವಿ, ಅದು ನಮ್ಮ ದೇಶದ ಸಾರ್ವಭೌಮತ್ವ ಧಕ್ಕೆ ಬರೆದ ಹಾಗೆ ನಾವು ಅದ್ರ ಜೊತೆ ಒಪ್ಪಂದ ಮಾಡ್ಕೊಳ್ತೀವಿ. ಸೊ ಹೀಗಾಗಿ ಇದನ್ನು ಸಾರ್ವಭೌಮ ಅಂತ ಕರಿತೀವಿ. ಎರಡನೇದು ಸಮಾಜವಾದ ಸೋಷಲಿಸ್ಟ್. ಸಮಾಜವಾದ ರಾಷ್ಟ್ರ ಅಂದ್ರೆ ಏನು, ಇಲ್ಲಿ ಎಲ್ಲ ವ್ಯಕ್ತಿಗಳನ್ನ ಸಮನಾಗಿ ಕಾಣಬೇಕಾಗ್ತದ. ಸೊ ಹೀಗಾಗಿ ಇಲ್ಲಿ ಮೇಲು ಕೀಳು ಬಡವ ಬಲ್ಲಿದ ಅನ್ನುವಂಥದ್ದನ್ನೆಲ್ಲವನ್ನು ಬಿಟ್ಟು ಸಮಾಜವಾದಲ್ಲಿ ಎಲ್ಲ ವ್ಯಕ್ತಿಗಳನ್ನ ಸಮನಾಗಿ ನಾವು ಕಾಣಬೇಕಾಗ್ತದೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕ ಎಲ್ಲ ರೀತಿಯಲ್ಲಿ ಸಮಾಜವಾದಲ್ಲಿ ಎಲ್ಲರೂ ಸಮನಾಗಿ ಕಾಣುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಲ್ಲಿ ನ್ಯಾಯ ದೊರಕುವಂಥದ್ದಾಗಬೇಕು ಅನ್ನೋದು ಕೂಡ ನಮ್ಮ ರಾಷ್ಟ್ರ ಅಂತದ್ದು ಸಮಾಜವಾದ ರಾಷ್ಟ್ರ. ಹಲವಾರು ಜಾತಿಗಳಿವೆ, ಹಲವಾರು ಭಾಷೆಗಳಿವೆ, ಹಲವಾರು ಧರ್ಮಗಳಿವೆ, ಇದ್ದರೂ ಕೂಡ ನಾವು ಸಮಾಜವಾದಲ್ಲಿ ಎಲ್ಲರೂ ಒಂದು ಅನ್ನುವಂಥ ಭಾವನೆ ನಾವು ಬದುಕ್ತಾ ಹೋಗ್ಬೇಕಾಗ್ತದೆ. ಅದೇ ರೀತಿ ಜಾತ್ಯತೀತ, ಮೂರನೇದು ಸೆಕ್ಯುಲರ್. ಇದ್ರ ಮೇಲೆ ಪ್ರಶ್ನೆ ಬಂದಿದೆ, ಜಾತ್ಯತೀತ ಎಂದರೇನು ಅನ್ನುವಂಥ ಪ್ರಶ್ನೆ ಆಗಿದೆ. ಇದ್ರ ಮೇಲೆ ಆಲ್ಮೋಸ್ಟ್ ಆಲ್ ಕ್ವಶನ್ ಬರ್ತಾ ಹೋಗ್ತದ. ಜಾತ್ಯತೀತ ಸೆಕ್ಯುಲರ್ ರಾಷ್ಟ್ರ ಅಂದ್ರೆ ಏನು? ಜಾತ್ಯತೀತ ಅಂದ್ರೆ ರಾಷ್ಟ್ರವು ಅಥವಾ ರಾಜ್ಯವು ಅಥವಾ ಸರ್ಕಾರವು ಯಾವುದೇ ಧರ್ಮಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು. ರಾಷ್ಟ್ರವು ಯಾವುದೇ ತನ್ನ ಧರ್ಮವೆಂದು ಘೋಷಣೆ ಮಾಡಬಾರ್ದು ಅಂತ ಹೇಳ್ತದೆ. ಎಲ್ಲಾ ಧರ್ಮಗಳನ್ನ ಸಮನಾಗಿ ಕಾಣುವಂಥದ್ದು ರಾಷ್ಟ್ರದ ಕೆಲಸ ಆಗಿರ್ಬೇಕು, ರಾಜ್ಯದ ಕೆಲಸ ಆಗಿರ್ಬೇಕು ಅನ್ನುವಂಥದ್ದು. ಸೆಕ್ಯುಲರ್ ಮೀನ್ಸ್ ಇಲ್ಲಿ ಎಲ್ಲಾ ಧರ್ಮಗಳಿಗೆ ಅವಕಾಶವಿದೆ. ಯಾವ ಧರ್ಮವನ್ನು ಎತ್ತಿ ಕಟ್ಟದೆ, ಯಾವ ಧರ್ಮವನ್ನು ಕೀಳಾಗಿ ಕಾಣದೆ, ಎಲ್ಲಾ ಧರ್ಮವನ್ನು ಸಮನಾಗಿ ಕಾಣುವಂಥದ್ದು. ಎಲ್ಲಾ ಧರ್ಮಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಯಾವಾಗ ಸಂವಿಧಾನಕ್ಕೆ ವಿರುದ್ಧವಾಗಿ ಧರ್ಮವನ್ನು ನಡೆದುಕೊಳ್ತವೆ ಆವಾಗ ಸರ್ಕಾರ ಅದನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತದ. ಸಂವಿಧಾನಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಎಲ್ಲಾ ಧರ್ಮಗಳು ತಮ್ಮ ತಮ್ಮ ಧರ್ಮವನ್ನು ಆಚರಿಸಬೇಕು, ತಮ್ಮ ತಮ್ಮ ಧರ್ಮವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಜಾತ್ಯತೀತ ಕಲ್ಪನೆಯಾಗಿದೆ. ಇಲ್ಲಿ ಸರ್ಕಾರದ ಯಾವುದೇ ರೀತಿ ಕೈ ಹಾಕುವಂತಿಲ್ಲ, ಎಲ್ಲಾ ಧರ್ಮಗಳನ್ನ ಸಮನಾಗಿ ಪೋಷಣೆ ಮಾಡಬೇಕಾಗಿರ್ತದೆ. ಇದನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಅದೇ ರೀತಿ ಪ್ರಜಾಸತ್ತಾತ್ಮಕ ಅಂದ್ರೇನು, ಡಾಕ್ಟರ್ ಅಬ್ರಹಾಂ ಲಿಂಕನ್ ಹೇಳ್ತಾರೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸರ್ಕಾರವನ್ನೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರಿತೀವಿ. ನಾವು 18 ವರ್ಷ ಮೇಲ್ಪಟ್ಟ ಎಲ್ಲಾ ವಯಸ್ಕ ಮತದಾರರು ಚುನಾವಣೆಯ ಮುಖಾಂತರ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ನಮ್ಮ ಪ್ರತ್ಯಕ್ಷ ಚುನಾವಣೆ ಆಗಿರ್ಬೋದು, ಪರೋಕ್ಷ ಚುನಾವಣೆ ಆಗಿರ್ಬೋದು, ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡೋದನ್ನ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕೂಡ ಕರಿತಾ ಹೋಗ್ತೀವಿ. ಅದೇ ರೀತಿ ಗಣರಾಜ್ಯ, ಇದ್ರ ಮೇಲೂ ಕೂಡ ಪ್ರಶ್ನೆ ರೈಸ್ ಆಗಿದೆ. ಈ 5 ಅಂಶಗಳ ಮೇಲೆ ಜಾತ್ಯತೀತ ಎಂದರೆ ಏನು ಅಂತ ಕೂಡ ಪ್ರಶ್ನೆ ಹಲವಾರು ಬಾರಿ ಬಂದಿದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಅದೇ ರೀತಿ ಗಣರಾಜ್ಯ ಅಂದ್ರೆ ಏನು ಕೂಡ ಹಲವಾರು ಬಾರಿ ಪರೀಕ್ಷೆಗಳು ಬಂದಿದೆ. ಗಣರಾಜ್ಯ ಅಂದ್ರೆ ಏನು, ನಮ್ಮ ದೇಶದ ಪ್ರಥಮ ಪ್ರಜೆಯಾದ ರಾಷ್ಟ್ರಪತಿಯು ಆನುವಂಶಿಕವಾಗಿರದೆ ಅವನು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಿ ಚುನಾವಣೆಗೊಂಡು ನಿರ್ದಿಷ್ಟ ಅವಧಿವರೆಗೆ ಅಂದ್ರೆ 5 ವರ್ಷದವರೆಗೆ ನಾವು ರಾಷ್ಟ್ರಪತಿಯನ್ನು ಚುನಾಯಿಸ್ತಾ ಹೋಗ್ತೀವಿ. ಅದಕ್ಕೆ ಗಣರಾಜ್ಯ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಗಣ ಅಂದ್ರೆ ಗುಂಪು, ಜನರು ಒಂದು ಅರ್ಥ. ಜನರಿಂದ ಆಯ್ಕೆಯಾಗಿ ಹೋಗುವ ಪ್ರತಿನಿಧಿಗಳನ್ನ ನಾವು ಎಂತ ಕರಿತೀವಿ, ಗಣರಾಜ್ಯ ಅಂತ. ದೇಶದ ಪ್ರಥಮ ಪ್ರಜೆಯಾದಂಥ ರಾಷ್ಟ್ರಪತಿಯನ್ನ ಅಥವಾ ಪ್ರಥಮ ಪ್ರಜೆಯನ್ನ ನಾವು ಆನುವಂಶಿಕವಾಗಿ ಆರಿಸದೆ ಅವನನ್ನ ಚುನಾವಣೆ ಮುಖಾಂತರ ನಾವು ನಿರ್ದಿಷ್ಟ ಕಾಲಾವಧಿ ಆಯ್ಕೆ ಮಾಡ್ತೀವಿ, ಅದನ್ನು ನಾವು ಗಣರಾಜ್ಯ ಅಂತ ಕರಿತೀವಿ. ಇಂಗ್ಲೆಂಡ್ನಲ್ಲಿ ಆಗಿಲ್ಲ, ರಾಣಿಯನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಆ ಪದ್ಧತಿ ನಮ್ಮಲ್ಲಿಲ್ಲ. ನಮ್ಮ ದೇಶದ ಪ್ರಥಮ ಮುಖ್ಯಸ್ಥನನ್ನು ನಾವು ಏನು ಮಾಡ್ತೀವಿ, ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಎಲೆಕ್ಷನ್ಗೊಮ್ಮೆ ನಿರ್ದಿಷ್ಟ ಅವಧಿವರೆಗೆ ಅವನ್ನ ಆಯ್ಕೆ ಮಾಡ್ತಾ ಹೋಗ್ತೀವಿ. ಅದನ್ನೇ ನಾವು ಗಣರಾಜ್ಯ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬರೋದಾದ್ರೆ ಭಾರತೀಯ ರಾಜ್ಯಗಳ ಉದ್ದೇಶ ಏನು ಅನ್ನೋದು ಕೂಡ ನೋಡ್ತಾ ಹೋಗ್ಬೇಕಾಗ್ತದ. ಅದರಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅನ್ನುವಂಥ ಕಾನ್ಸೆಪ್ಟ್ ಬರ್ತಾ ಹೋಗ್ತದೆ. ನ್ಯಾಯ ಅಂದ್ರೆ ಏನು,
ಎಲ್ಲರಿಗೂ ಸಮನಾದ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸವನ್ನು ನ್ಯಾಯ ಮಾಡ್ತದೆ. ಯಾವ ರೀತಿ? ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ. ಸಾಮಾಜಿಕವಾಗಿ ಅಂದ್ರೆ ಏನೋ ಎಲ್ಲ ಜನರನ್ನ ಸಮಾನವಾಗಿ ಕಾಣುವಂಥದ್ದು, ಯಾವುದೇ ರೀತಿ ತಾರತಮ್ಯ ಅಲ್ಲಿ ಬರಬಾರ್ದು ಅನ್ನೋದು ಕೂಡ ಎಲ್ಲರಿಗೂ ಸಮಾನ ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸಿಕೊಡ್ತದೆ ಈ ನ್ಯಾಯ ಅನ್ನುವಂಥದ್ದು. ಅದೇ ತರನಾಗಿ ಆರ್ಥಿಕವಾಗಿ ಬಡವ ಬಲ್ಲಿದ, ಬಡವ ಶ್ರೀಮಂತ, ಕೀಳು ಮೇಲು ಇವೆಲ್ಲವನ್ನ ತಾರತಮ್ಯಗೊಳಿಸುವಂಥದ್ದು ಆರ್ಥಿಕತೆ ಆಗಿರ್ತದೆ. ಅದೇ ರೀತಿ ರಾಜಕೀಯವಾಗಿ ಎಲ್ಲ ವ್ಯಕ್ತಿಗಳು ರಾಜಕೀಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸುವ ಅವಕಾಶವನ್ನ ನ್ಯಾಯ ಒದಗಿಸಿಕೊಡ್ತದ. ಅದೇ ತರ ನೆಕ್ಸ್ಟ್ ಒಂದು ಪಾಯಿಂಟ್ ಬರೋ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದ್ರೆ ಏನು? ತಮಗೆ ಅಭಿವ್ಯಕ್ತಿ ಬಂದಂತ ಅಂದ್ರೆ ತಮಗನಿಸಿದಂತ ಹೇಳಿಕೆಯನ್ನ ಅಥವಾ ತಮಗೆ ಬಂದಾಗಿರುವಂತ ಸ್ವಾತಂತ್ರ್ಯ ಅನುಭವಿಸಬೇಕಾಗ್ತದೆ. ಆದರೆ ಸಂವಿಧಾನಕ್ಕೆ ವ್ಯತಿರಿಕ್ತವಾಗಬಾರದು. ನಾವು ಅನುಭವಿಸುವ ಸ್ವಾತಂತ್ರ್ಯ ಇನ್ನೊಬ್ಬರ ಧಕ್ಕೆ ಆಗಬಾರ್ದು. ಅದೇ ರೀತಿ ನಮ್ಮ ದೇಶದ ಸಂವಿಧಾನಕ್ಕೆ ವ್ಯತಿರಿಕ್ತ ಆಗಬಾರ್ದು. ನಾವು ನಮ್ಮ ಧರ್ಮವನ್ನು ಪೂಜಿಸಬಹುದು, ನಮ್ಮ ಭಾಷೆಯನ್ನು ಬೆಳೆಸಬಹುದು, ನಮ್ಮ ಭಾಷೆಗಳ ಜೊತೆಗೆ ನಮ್ಮ ಕಲ್ಚರನ್ನು ಕೂಡ ನಾವು ಬೆಳೆಸ್ಕೋಬಹುದು. ಅಂತ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನ ನೀಡಿದೆ, ಅದು ಕೂಡ ನಾವು ಸಂವಿಧಾನ ಅಂತ ಕರಿತೀವಿ. ನೆಕ್ಸ್ಟ್ ಸಮಾನತೆ. ಸಮಾನತೆ ಅಂದರೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿ ಕೀಳು ಮೇಲು ಅನ್ನೋ ಭಾವನೆ ಬರಬಾರ್ದು. ಅವನು ಕರಿಯ ಬಿಳಿಯ ಅಥವಾ ಬಡವ ಬಲ್ಲಿದ, ಅವರು ಯಾವುದೇ ರೀತಿ ಜಾತಿ ಧರ್ಮ ಲಿಂಗ ಭೇದ ಭಾವ ಯಾವುದನ್ನು ಅನುಸರಿಸಬಾರ್ದು, ಎಲ್ಲರನ್ನೂ ಸಮನಾಗಿ ಕಾಣಬೇಕು ಅನ್ನೋದು ಕೂಡ ನಮ್ಮ ಭಾರತೀಯ ರಾಜ್ಯಗಳ ಉದ್ದೇಶ ಕೂಡ ಆಗಿರುತ್ತೆ. ಅದೇ ರೀತಿ ಭ್ರಾತೃತ್ವ ಅಂದರೆ ಸಹೋದರತ್ವ. ಭ್ರಾತೃತ್ವ ಅಂದ್ರೆ ಏನೋ ಸಹೋದರತ್ವ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ನಮ್ಮಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಹಲವಾರು ಭಾಷೆಗಳು, ಹಲವಾರು ಪ್ರಾದೇಶಿಕ ಸಮಸ್ಯೆಗಳಿದ್ರೂ ಕೂಡ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಭಾರತೀಯರು ಅನ್ನುವಂಥದ್ದು ಹೇಳ್ಕೊಡೋದು ಭ್ರಾತೃತ್ವ ಆಗಿರ್ತದ. ಅದೇ ತರನಾಗಿ ನೆಕ್ಸ್ಟ್ ಅಂಗೀಕರಿಸಿದ ದಿನಾಂಕ. ನಾವು ನಮ್ಮ ಭಾರತ ಸಂವಿಧಾನವನ್ನ ಅಂಗೀಕರಿಸಿದ ದಿನ ಯಾವಪ್ಪ ಅಂದ್ರೆ ನವೆಂಬರ್ 26, 1949 ನಾವು ಸಂವಿಧಾನವನ್ನು ಅಂಗೀಕರಿಸ್ತೀವಿ. ಆ ದಿನವನ್ನ ಅಂಗೀಕರಿಸಿದ ದಿನ ಅಂತ ಕರಿತೀವಿ. ಪ್ರಸ್ತಾವನೆಯಲ್ಲಿ ನಾವು ಹೇಳ್ತೀವಿ ನವೆಂಬರ್ 26, 1949 ನಮ್ಮ ಸಂವಿಧಾನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನೋದನ್ನು ಅಂಗೀಕರಿಸಿದ ದಿನ ಯಾವುದು? ನವೆಂಬರ್ 26, 1949 ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳು ಎರಡು ಬರ್ತವೆ. ಒಂದು ಬೇರುಬಾರಿ ಕೇಸ್. ಯಾವುದು? ಬೇರುಬಾರಿ ಕೇಸ್ ಯಾವಾಗ ಆಗತ್ತಿದು? ಬೇರುಬಾರಿ ಪ್ರಕರಣ 1960ರಲ್ಲಿ ಒಂದು ಆಗ್ತದ. ಅದೇ ರೀತಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸ್ 1973ರಲ್ಲಿ ನಡೀತದೆ. ಈ ಎರಡು ಪ್ರಕರಣಗಳು ಏನ್ ಹೇಳ್ತಾವ ಪ್ರಸ್ತಾವನೆ ಬಗ್ಗೆ? ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲೋ ಹೌದು ಅನ್ನೋದ ವಿಷಯ ಚರ್ಚಿತ ಆಗಿರ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದ? ಬೇರುಬಾರಿ ಕೇಸಲ್ಲಿ 1960ರಲ್ಲಿ ಏನ್ ಹೇಳ್ತದ ಸುಪ್ರೀಂ ಕೋರ್ಟ್? ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅನ್ನೋದನ್ನ ತೀರ್ಪನ್ನು ನೀಡ್ತದ. ಯಾವುದು? ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ? ಬೇರುಬಾರಿ ಕೇಸಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅನ್ನೋದನ್ನ ತೀರ್ಪು ನೀಡ್ತದ. ಅದೇ ರೀತಿ ಸುಪ್ರೀಂ ಕೋರ್ಟ್ ಮತ್ತೆ ತನ್ನ ತೀರ್ಪನ್ನ ತಪ್ಪಾಗಿದೆ ಅಂತೇಳಿ 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಏನ್ ಹೇಳ್ತದ? ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ಹೇಳ್ತದ. ಇವಾಗ ಹೇಳ್ತದ ಸಂವಿಧಾನದ ಭಾಗ ಅಂತ ಯಾವ ಕೇಸ್ ಹೇಳ್ತದೆ? ಕೇಳ್ತಾರೆ ಕ್ವಶನ್ ಅನ್ನ. ಸಂವಿಧಾನವು ಪ್ರಸ್ತಾವನೆಯ ಭಾಗ ಅಂತ ಹೇಳಿದ್ದು ಪ್ರಕರಣ ಯಾವುದು? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸು. ಯಾವಾಗ? 1973. ಸಂವಿಧಾನದ ಪ್ರಸ್ತಾವನೆ ಭಾಗ ಅಲ್ಲ ಅಂತ ತೀರ್ಪು ನೀಡಿದ್ದು ಯಾವ ಪ್ರಕರಣದಲ್ಲಿ? ಬೇರುಬಾರಿ ಪ್ರಕರಣದಲ್ಲಿ 1960ರಲ್ಲಿ. ಇನ್ನೊಂದು ಇದಕ್ಕೆ ಬರುತ್ತೆ LIC ಪ್ರಕರಣದಲ್ಲಿ ಕೂಡ ಹೇಳ್ತದ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತದ. LIC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನದ? ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನೋದು ಹೇಳ್ತದ. ಸಂವಿಧಾನದ ಭಾಗ ಅಂತ ಹೇಳಿದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಕೇಸು. ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದು ಬೇರುಬಾರಿ ಕೇಸು. ಇಷ್ಟು ಈ ಮೂರು ಪ್ರಕರಣಗಳು ಇದರ ಪ್ರಸ್ತಾವನೆ ಬಗ್ಗೆ ಪ್ರಸ್ತಾಪನೆ ಮಾಡ್ತವೆ. ಅಂದ್ರೆ ಬೇರುಬಾರಿ ಕೇಸು ಪ್ರಸ್ತಾವನೆ ಭಾಗವಲ್ಲ ಅಂತ ಹೇಳ್ತದೆ. ಅದೇ ರೀತಿ ಕೇಶವಾನಂದ ಕೇಸು ಏನ್ ಹೇಳ್ತದ? ಪ್ರಸ್ತಾವನೆ ಭಾಗ ಅಂತ ಹೇಳ್ತದ. ಅದೇ ರೀತಿ LIC ಏನ್ ಹೇಳ್ತದ? ಪ್ರಕರಣ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಭಾಗ ಅಂತ ಕೂಡ ಹೇಳ್ತಾ ಹೋಗ್ತದೆ. ಅದೇ ರೀತಿ ಪ್ರಸ್ತಾವನೆ ತಿದ್ದುಪಡಿಯನ್ನು ನೋಡಬೇಕಾಗ್ತದೆ. ಕೇಳಿದ್ದಾರೆ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ ಎನ್ನುವಂಥ ಪ್ರಶ್ನೆ ಕೂಡ ಕೇಳಿದ್ದಾರೆ. ಹೌದು, ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ಇದೆ. ಎಲ್ಲಿವರೆಗೆ ಇದನ್ನ ಪ್ರಸ್ತಾವನೆ ತಿದ್ದುಪಡಿ ಮಾಡಕ್ ಸಾಧ್ಯ ಆಗಿರ್ಲಿಲ್ಲಪ್ಪ ಅಂದ್ರೆ 1973ರವರೆಗೆ ಕೇಶವಾನಂದ ಪ್ರಕರಣದಲ್ಲಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಂತ ಒಪ್ಪಿಕೊಂಡಾಗ ಅಲ್ಲಿವರೆಗೂ ಸಂವಿಧಾನದ ಪ್ರಸ್ತಾವನೆ ತಿದ್ದುಪಡಿ ಮಾಡಕ್ ಆಗಿರ್ಲಿಲ್ಲ. ಕೇಳಿದ್ದಾರೆ ಎಲ್ಲಿವರೆಗೂ ಭಾರತ ಸಂವಿಧಾನ ತಿದ್ದುಪಡಿ ಮಾಡೋಕ್ಕಾಗಿರ್ಲಿಲ್ಲ ಅಂದ್ರೆ 1973ರವರೆಗೆ ಅಂದ್ರೆ ಸಂವಿಧಾನದ ಭಾಗ ಅನ್ನುವರೆಗೂ ಕೂಡ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡೋಕ್ಕಾಗಿರ್ಲಿಲ್ಲ. ಯಾವಾಗ ಕೇಶವಾನಂದ ಭಾರತಿ ಕೇಸಲ್ಲಿ ಬರ್ತದೋ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನ ಭಾಗ ಅಂದಾಗ ಆವಾಗ ಸಂವಿಧಾನನ
ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು, ಆದರೆ ತೆಗೆದುಹಾಕುವಂತಿಲ್ಲ. ನೆನಪಿರಲಿ, ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದು ಸಂಸತ್ತು, ಆದರೆ ತೆಗೆದು ಹಾಕುವಾಗಿಲ್ಲ. ಆ್ಯಡನ್ನು ಸೇರಿಸ್ಬೋದು, ಅಂದರೆ ಯಾವುದೇ ಪದಗಳನ್ನು ತೆಗೆದು ಹಾಕುವಂತಿಲ್ಲ ಅಂತೇಳಿ 1973ರಲ್ಲಿ ನಾವೇನು ಮಾಡ್ತೀವಿ, ಕೇಶವಾನಂದ ಭಾರತಿ ಕೇಸಲ್ಲಿ ನಾವು ಅದನ್ನು ಕಂಡುಕೊಳ್ತೀವಿ. ಹಾಗಾದರೆ ಪ್ರಸ್ತಾವನೆಯು ಎಷ್ಟು ಬಾರಿ ಈಗಾಗಲೇ ತಿದ್ದುಪಡಿ ಆಗಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತಾವನೆ ಭಾಗವು ಈಗಾಗಲೇ ಎಷ್ಟು ಬಾರಿ ತಿದ್ದುಪಡಿ ಆಗಿದೆ? ಕೇವಲ 1 ಬಾರಿ ತಿದ್ದುಪಡಿ ಆಗಿದೆ. ಎಷ್ಟು ಬಾರಿ? ಕೇವಲ 1 ಬಾರಿ ತಿದ್ದುಪಡಿ ಆಗಿದೆ. ಯಾವಾಗ? 1976-42ನೇ ತಿದ್ದುಪಡಿ ಮುಖಾಂತರ. ಯಾವಾಗ? 1976-42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಯನ್ನ ನಾವು 1 ಬಾರಿ ತಿದ್ದುಪಡಿ ಮಾಡಿದ್ದೇವೆ. ಇಲ್ಲಿ 3 ಪದಗಳನ್ನು ನಾವು ಸೇರಿಸ್ತೀವಿ. ಎಷ್ಟು ಪದಗಳನ್ನ? 3 ಪದಗಳನ್ನು ಸೇರಿಸ್ತೀವಿ. ಯಾವಾಗ ತಿದ್ದುಪಡಿ ಮಾಡ್ತೀವಿ? 1976-42ನೇ ತಿದ್ದುಪಡಿ ಮುಖಾಂತರ. ಯಾವ? ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ, ಅಂದರೆ ಸಮಾಜವಾದ, ಜಾತ್ಯತೀತ, ಸಮಗ್ರತೆ ಅನ್ನುವ ಪದಗಳನ್ನು ನಾವು ಭಾರತ ಸಂವಿಧಾನ ಪ್ರಸ್ತಾವನೆಗೆ 3 ಪದಗಳನ್ನು ಸೇರಿಸ್ತೀವಿ. ಯಾವಾಗ? 1976-42ನೇ ತಿದ್ದುಪಡಿ ಮುಖಾಂತರ. ಇದಕ್ಕೆ ನೇಮಕವಾದ ಸಮಿತಿ ಯಾವುದು? ಸ್ವರ್ಣಸಿಂಗ ಸಮಿತಿ. 42ನೇ ತಿದ್ದುಪಡಿಗೆ ನೇಮಕವಾದ ಸಮಿತಿ ಯಾವುದು? ಸ್ವರ್ಣಸಿಂಗ ಸಮಿತಿ ಅನ್ನುವಂಥದ್ದು ಏನು ಮಾಡುತ್ತಾ, ಆ ಸಮಿತಿ ಈ 3 ಪದಗಳನ್ನು ಸಂವಿಧಾನ ಪ್ರಸ್ತಾವನೆಗೆ ಸೇರಿಸಕ್ಕೆ ಶಿಫಾರಸು ಮಾಡುತ್ತೆ. ಯಾಕಪ್ಪ ಅಂದರೆ ಆವಾಗ 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರ್ತದೆ. ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಭಾವನೆಗಳಿಗೆ ಗೌರವಿಸಬೇಕು ಅನ್ನೋದು ಕೂಡ ಏನು ಸ್ವರ್ಣಸಿಂಗ 3 ಅಂದರೆ ಸ್ವಾತಂತ್ರ್ಯ, ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ ಅನ್ನುವಂಥ 3 ಪದಗಳನ್ನು ಸ್ವರ್ಣಸಿಂಗ ಕಮಿಟಿ ಶಿಫಾರಸು ಮಾಡ್ತದೆ. ನಾವು 1976-42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಗೆ ನಾವು ಸೇರ್ಪಡೆ ಮಾಡ್ತೀವಿ. ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಎಷ್ಟು ಬಾರಿ? 1 ಬಾರಿಯನ್ನು ನೆನಪಿಡಬೇಕಾಗ್ತದ. ಅದು 1976-42ನೇ ತಿದ್ದುಪಡಿ. ಯಾವ ತಿದ್ದುಪಡಿಯನ್ನ ಭಾರತ ಸಂವಿಧಾನದ ಮಿನಿ ಕಾನ್ಸ್ಟಿಟ್ಯೂಷನ್, ಸಣ್ಣ ಸಂವಿಧಾನ ಅಂತ ಕರೀತಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದನ್ನೇ 42ನೇ ತಿದ್ದುಪಡಿ ಅನ್ನೋದನ್ನ ನೆನಪಿಡಬೇಕಾಗ್ತದೆ. ಯಾವ ತಿದ್ದುಪಡಿಯನ್ನ ಮಿನಿ ಕಾನ್ಸ್ಟಿಟ್ಯೂಷನ್, ಸಣ್ಣ ಸಂವಿಧಾನ ಅಂತ ಕರೀತಾರಪ್ಪ. 42ನೇ ತಿದ್ದುಪಡಿಯನ್ನ ಸಣ್ಣ ಸಂವಿಧಾನ ಅಂತ ಕೂಡ ಕರೀತಾ ಹೋಗ್ತಾರೆ. ಸಂವಿಧಾನಕ್ಕೆ 3 ಪದಗಳನ್ನು ನಾವು ಸೇರಿಸ್ತೀವಿ. ಸಮಾಜವಾದ, ಜಾತ್ಯತೀತ ಮತ್ತು ಸಮಗ್ರತೆ, ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಅನ್ನೋ ಪದವನ್ನು 1976ರಲ್ಲಿ ಸೇರಿಸ್ತಾ ಹೋಗ್ತೀವಿ. ತಿದ್ದುಪಡಿ 1 ಬಾರಿ ಆಗಿದೆ. ಅದೇ ರೀತಿ ಸಂವಿಧಾನಕ್ಕೆ ಕೇಳ್ತಕ್ಕಂಥ ವಿಮರ್ಶೆಯನ್ನು ನಾವು ನೋಡಬೇಕಾಗ್ತದೆ. ಇದನ್ನು ವಿಮರ್ಶೆ ಯಾವ ರೀತಿ ಮಾಡಿದ್ದಾರೆ ಅಂದರೆ, ಪ್ರಾತಿನಿಧಿಕವಾದದ್ದಲ್ಲ ಅಂತ ಕೂಡ ಕೇಳಿದ್ದಾರೆ. ನಾಟ್ ರಿಪ್ರೆಸೆಂಟೇಟಿವ್. ಸಂವಿಧಾನ ಪ್ರಸ್ತಾವನೆ, ಸಂವಿಧಾನ ರಚನಾ ಸಮಿತಿ ಅಥವಾ ಸಂವಿಧಾನವು ಜಾರಿಗೆ ತರಬೇಕಾದ್ರೆ ಇದು ಪ್ರಾತಿನಿಧಿಕವಾದದ್ದಲ್ಲ. ಅಂದರೆ ನಾವು ಜನರ ಪ್ರತಿನಿಧಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಯ್ಕೆ ಮಾಡಲಿಲ್ಲ. ಸಾರ್ವತ್ರಿಕ ವಯಸ್ಕ ಮತದಾನ ಪ್ರತಿನಿಧಿ ಆಯ್ಕೆ ಆಗಲಿಲ್ಲ. ಕೇವಲ ಸೀಮಿತ ವಯಸ್ಕ ಮತದಾನದಿಂದ ಇದನ್ನು ಆಯ್ಕೆ ಆದಂಥ, ಅದಕ್ಕಾಗಿ ಇದನ್ನು ಏನಂತ ಕ್ರಿಟಿಸೈಸ್ ಮಾಡ್ತಾರೆ? ಪ್ರಾತಿನಿಧಿಕವಾದದ್ದಲ್ಲ ಅಂತ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಸಿದ್ಧಾಂತ ಇಲ್ಲಿ ಪ್ರಾತಿನಿಧ್ಯವೇ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಿದ್ಧಾಂತಗಳ ಪ್ರಾತಿನಿಧ್ಯವೇ ಇಲ್ಲ. ಇಲ್ಲಿ ಈ ಪ್ರಸ್ತಾವನೆಯಲ್ಲಿ ಗಾಂಧೀಜಿಯವರ ಸಿದ್ಧಾಂತಗಳು ಯಾವುದನ್ನೂ ನಾವು ಕಾಣೋದಿಲ್ಲ. ಹೀಗಾಗಿ ಇದನ್ನು ಸಿದ್ಧಾಂತ ಪ್ರಾತಿನಿಧ್ಯವಲ್ಲ ಅನ್ನೋದು ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಅದೇ ರೀತಿ ನ್ಯಾಯದ ಪರಿಕಲ್ಪನೆ ಅಸಾಧ್ಯ. ಈ ಭಾರತ ಸಂವಿಧಾನ ಪ್ರಸ್ತಾವನೆಗೆ ಯಾವುದೇ ರೀತಿ ನ್ಯಾಯ ರಕ್ಷಣೆ ಇಲ್ಲ, ಕಾನೂನಿನ ರಕ್ಷಣೆ ಇಲ್ಲಿಲ್ಲ. ಕೇವಲ ಭಾರತ ಸಂವಿಧಾನ ಹೇಗಿದೆ ಅನ್ನೋದು ಕೂಡ ಪ್ರತಿಬಿಂಬಿಸುವ ಒಂದು ಮುನ್ನಡಿ ಅನ್ನೋದನ್ನು ಸಂವಿಧಾನದಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗ್ತದೆ. ಇದಕ್ಕೆ ಯಾವುದೇ ರೀತಿ ನ್ಯಾಯ ಒದಗುವುದಿಲ್ಲ. ನಾವು ಈ ಅಂಶಗಳ ಮೇಲೆ ನ್ಯಾಯ ಕೇಳಕ್ಕೆ ಹೋದರೆ ನಮಗೆ ನ್ಯಾಯ ಸಿಗುವುದಿಲ್ಲ ಅನ್ನೋದು ಕೂಡ ಸಂವಿಧಾನವನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಪಾಶ್ಚಾತ್ಯ ಅನುಕರಣ ಒಳಗೊಂಡಿದೆ. ನಾವೇನು ಮಾಡ್ತೀವಿ? ನಮ್ಮ ಸಂವಿಧಾನ ಪಾಶ್ಚಾತ್ಯ ಅನುಕರಣ ಹೊಂದಿದೆ. ಅಂದರೆ ಪ್ರಸ್ತಾವನೆ ಅನ್ನುವಂಥ ಭಾಗವು ಅಮೆರಿಕ ಸಂವಿಧಾನ ಪಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ರಷ್ಯಾ ಕ್ರಾಂತಿಯಿಂದ ಏನು ತಗೊಳ್ತೀವಿ ನಾವು? ಫ್ರಾನ್ಸ್ ಕ್ರಾಂತಿಯಿಂದ ಏನು ತಗೊಳ್ತೀವಿ? ಸ್ವಾತಂತ್ರ್ಯ, ಸಮಾನತೆ 3 ಪದಗಳನ್ನ ತಗೊಳ್ತೀವಿ. ಅದೇ ಥರ ರಷ್ಯಾದಿಂದ ತಗೊಳ್ತೀವಿ. ರಷ್ಯಾದಿಂದ ಅನುಕರಣೆ ಮಾಡ್ತೀವಿ, ಫ್ರಾನ್ಸ್ನಿಂದ ಅನುಕರಣೆ ಮಾಡ್ತೀವಿ, ಅದೇ ರೀತಿ ಅಮೆರಿಕದಿಂದ ಅನುಕರಣೆ ಮಾಡ್ತೀವಿ. ಹೀಗಾಗಿ ಇದನ್ನು ಅನುಕರಣೆ ಅಂತ ಕೂಡ ಕರಿತಾ ಹೋಗ್ತಾರೆ. ಲಾಸ್ಟಿಗೆ ಇದನ್ನು ಉಪಸಂಹಾರದಲ್ಲಿ ನಾವು ನೋಡೋದಾದರೆ, ಭಾರತ ಸಂವಿಧಾನವು ನವೆಂಬರ್ 26, 1949 ಅಂಗೀಕರಿಸಿಕೊಂಡಿದ್ದು ಜನವರಿ 26, 1950 ನಾವು ಜಾರಿ ತೊಗೊಂಬರ್ತೀವಿ. ನಮ್ಮ ಭಾರತ ಸಂವಿಧಾನವನ್ನು ಪರಿಚಯ ಮಾಡ್ತಕ್ಕಂಥದ್ದು ಸಂವಿಧಾನ ಪ್ರಸ್ತಾವನೆ ರೂಪದ್ದಾಗಿರ್ತದೆ. ಈ ಸಂವಿಧಾನ ಪ್ರಸ್ತಾವನೆಯು ಭಾರತ ಸಂವಿಧಾನ ಹೇಗಿದೆ ಅನ್ನೋದು ಕೂಡ ತನ್ನ ವಿವರಣಾತ್ಮಕವಾಗಿ ವಿವರಿಸ್ತದೆ ಅನ್ನೋದು ಕೂಡ ಅಂತ ಹೇಳ್ತಾ ಹೋಗಬೇಕಾಗ್ತದೆ. ಹಾಗಾದರೆ ಈ ಪ್ರಸ್ತಾವನೆ ಮೇಲೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವುದನ್ನು ಕೂಡ ನಾನು ಹೇಳ್ತಾ ಹೋಗ್ತಿದ್ದೀನಿ. ಪ್ರಸ್ತಾವನೆ ಕರಡು ಸಮಿತಿಯನ್ನು ಕರಡನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಪ್ರಸ್ತಾವನೆಯನ್ನು ಕರಡನ್ನು ರಚಿಸಿದವರು ಯಾರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ BN ರಾಯ್. ಯಾರು? ಪ್ರಸ್ತಾವನೆ ಕರಡನ್ನು ರಚನೆ ಮಾಡಿದವರು ಯಾರು? BN ರಾಯ್ ಅವರು ಪ್ರಸ್ತಾವನೆ ಕರಡನ್ನು ಹೀಗಿರಬೇಕು ಅಂತ ರಚನೆ ಮಾಡಿಕೊಟ್ಟವರಾಗಿರ್ತಾರೆ. ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ತರನಾಗಿ ಉದ್ದೇಶಗಳ ನಿರ್ಣಯನ ಯಾರು ಹೊರಡಿಸಿದರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು.
ಓಕೆ, ಉದ್ದೇಶ ನಿರ್ಣಯ ಯಾವಾಗ ಆಯಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ, ಡಿಸೆಂಬರ್ 13, 1946. ಹಾಗಾದರೆ ಉದ್ದೇಶಗಳ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆ ಯಾವಾಗ ಅಂಗೀಕರಿಸಿತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ, ಜನವರಿ 22, 1947. ಅದೇ ತರನಾಗಿ ಸಂವಿಧಾನವನ್ನ ಪ್ರಸ್ತಾವನೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ಒಂದು ಬಾರಿ ಮಾತ್ರ ಅಷ್ಟು ತಿದ್ದುಪಡಿ ಮಾಡಲಾಗಿದೆ. ಯಾವಾಗ? 1976 42ನೇ ತಿದ್ದುಪಡಿ ಮುಖಾಂತರ. ಎಷ್ಟು ಪದಗಳನ್ನ ಸೇರಿಸಲಾಯಿತು? 3 ಪದಗಳನ್ನ ಸೇರಿಸಲಾಯಿತು. ಅವು ಯಾವ ಅಂತ ಕೂಡ ಕೇಳ್ತಾರೆ. ಜಾತ್ಯತೀತ, ಸಮಾಜವಾದ, ಸಮಗ್ರತೆ, ಸೋಷಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಎಂಬ ಪದಗಳನ್ನ ಸೇರಿಸ್ತಾ ಹೋಗ್ತಾರೆ. ಅದೇ ತರನಾಗಿ ರಷ್ಯಾದಿಂದ ತೆಗೆದುಕೊಂಡಂತ ವಿಷಯಗಳು ಯಾವ ಅನ್ನೋದು ಕೂಡ ಪ್ರಶ್ನೆ ಕೇಳ್ತಾರೆ. ಅದೇ ತರನಾಗಿ ಫ್ರಾನ್ಸ್ ಕ್ರಾಂತಿಯಿಂದ ತೆಗೆದುಕೊಂಡಂತ ವಿಷಯಗಳು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಫ್ರಾನ್ಸ್ನಿಂದ ತೆಗೆದುಕೊಂಡ ವಿಷಯವು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ರಷ್ಯಾದಿಂದ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಅನ್ನೋ ವಿಷಯವನ್ನ ರಷ್ಯಾದಿಂದ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಯಾವ ತಿದ್ದುಪಡಿಯನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೀತಾರಪ್ಪ ಅಂದ್ರೆ 1976ರಲ್ಲಿ ಆದಂತ 42ನೇ ತಿದ್ದುಪಡಿಯನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಹಾಗಾದ್ರೆ 42ನೇ ತಿದ್ದುಪಡಿಗೆ ನೇಮಕವಾದ ಸಮಿತಿ ಯಾವುದು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾವು ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳಬೇಕಾಗ್ತದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಮೂಲತಃ ಎಷ್ಟು ಪದಗಳನ್ನು ಒಳಗೊಂಡಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಪದಗಳನ್ನು ಒಳಗೊಂಡಿತ್ತು? ಮೂಲತಃ 82 ಪದಗಳನ್ನು ಒಳಗೊಂಡಿತ್ತು. ಎಷ್ಟು? ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥ ಪ್ರಸ್ತಾವನೆ ಮೂಲತಃ ಎಷ್ಟು ಪದಗಳನ್ನು ಒಳಗೊಂಡಿತ್ತು? 82 ಪದಗಳನ್ನು ಒಳಗೊಂಡಿತ್ತು. ಅದೇ ರೀತಿ ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ ಎಷ್ಟು ಪದಗಳಿವೆ, ಭಾರತ ಪ್ರಸ್ತಾವನೆಯಲ್ಲಿ ಎಷ್ಟು ಪದಗಳಿವೆ ಅಂತ ಪ್ರಶ್ನೆ ಮಾಡ್ತಾರೆ. ಅದನ್ನು 85 ಅಂತ ನಾವು ಹೇಳಬೇಕಾಗ್ತದೆ. 82ರಿಂದ 85ಕ್ಕೆ ಏರಿಕೆ ಆದದ್ದು ಯಾವಾಗ? 1976 42ನೇ ತಿದ್ದುಪಡಿ ಮುಖಾಂತರ 3 ಪದಗಳನ್ನ ಸೇರಿಸ್ತೀವಿ. ಸೋಷಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅನ್ನೋ ಪದಗಳನ್ನ ಸೇರಿಸಿದಾಗ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾವನೆ ಇರ್ತಕ್ಕಂಥ ಅಷ್ಟು ಪದಗಳ ಸಂಖ್ಯೆ ಎಷ್ಟು? 85. ಈಗ ಮೊದಲು 82 ಇದ್ದು. ಹಾಗಾದರೆ ಇನ್ನು ಪ್ರಶ್ನೆ ಕೇಳ್ತಾರೆ, ಯಾವ ಪ್ರಕರಣ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ಅಂತ ಕೇಳ್ತಾರೆ. ಅದು ಬೇರುಬಾರಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತದೆ. ಬೇರುಬಾರಿ ಕೇಸ್ ಪ್ರಕರಣ ಯಾವಾಗ ಅಂತ ಕೂಡ ಕೇಳ್ತಾರೆ. 1960ರಲ್ಲಿ ನಡೀತದ. 1960ರಲ್ಲಿ ಬೇರುಬಾರಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನಂತದ, ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾ ಹೋಗ್ತದ. ಅದೇ ರೀತಿ ಯಾವ ಪ್ರಕರಣವು ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಂತೇಳಿ ಹೇಳ್ತದಪ್ಪ ಅಂದ್ರೆ 1973ರಲ್ಲಿ ಆದಂತ ಕೇಶವಾನಂದ್ ವರ್ಸಸ್ ಕೇರಳ ಕೇಸ್. ಕೇಶವಾನಂದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಂತದ, ಪ್ರಸ್ತಾವನೆ ಭಾರತ ಸಂವಿಧಾನದ ಭಾಗ ಅಂತೇಳಿ ಒಪ್ಕೊಳ್ತದ. ಅದು ಯಾವಾಗ? 1973ರಲ್ಲಿ ಕೇಶವಾನಂದ ಕೇಸ್ನಲ್ಲಿ. ಅದೇ ತೆರನಾಗಿ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ದು ಅಂತ ಕೇಳಿದಾಗ ಅದು LIC ಪ್ರಕರಣದಲ್ಲಿ ಹೇಳ್ತದ. ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತೇಳಿ LIC ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಹೋಗ್ತದ. ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತಾವನೆ ಎಷ್ಟು ಸಾಲಗಳನ್ನು ಒಳಗೊಂಡಿದೆ ಅನ್ನೋ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಸಾಲಗಳನ್ನು ಒಳಗೊಂಡಿದೆ? ಅದು 14 ಸಾಲುಗಳನ್ನ ಒಳಗೊಂಡಿದೆ. ಎಷ್ಟು? 14 ಸಾಲುಗಳನ್ನ ಪ್ರಸ್ತಾವನೆ ಒಳಗೊಂಡಿದೆ. ಅದು ಒಂದೇ ವಾಕ್ಯದಿಂದ ಆರಂಭವಾಗಿ ಕೊನೆ ಹಂತಕ್ಕೆ ಬರ್ತದೆ. ಕೇಳಿದ್ರೆ ಎಷ್ಟು ವಾಕ್ಯ ಅಂತಲ್ಲ, ಒಂದೇ ವಾಕ್ಯ ದೀರ್ಘವಾಗಿರುತ್ತೆ. ನಮ್ಮ ಪ್ರಸ್ತಾವನೆ ಒಂದೇ ವಾಕ್ಯದ ದೀರ್ಘ ವಾಕ್ಯದಲ್ಲಿ ಅನ್ನೋದನ್ನು ಕೂಡ ಹೇಳಬೇಕಾಗ್ತದೆ. 14 ಸಾಲುಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಮೂಲತಃ 82 ಪದಗಳು, ಪ್ರಸ್ತುತ 85 ಪದಗಳು ಆಗ್ತವೆ. 3 ಪದಗಳನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಜಾತ್ಯತೀತ, ಸಮಾಜವಾದ, ಇಂಟಿಗ್ರಿಟಿ ಅನ್ನೋ ಪದವನ್ನ, ಸಮಗ್ರತೆ ಅನ್ನೋ ಪದವನ್ನ ನಾವು ಸೇರಿಸ್ತಾ ಹೋಗ್ತೀವಿ. ಇದಿಷ್ಟು ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ವಿಷಯವಾಗಿರ್ತದ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಚರ್ಚೆಯಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ.